ಸರ್ಪ್ರೈಸಿಂಗ್ ಏನಂದರೆ ಅವ್ರು ಆ್ಯಕ್ಚುಲಿ ಅಕ್ಷರ್ ಪಟೇಲ್ನ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಸ್ ಅ ವೈಸ್ ಕ್ಯಾಪ್ಟನ್ ಓವರ್ ಹಾರ್ದಿಕ್ ಪಾಂಡ್ಯ. ಇನ್ ಮೈ ಒಪಿನಿಯನ್ ಅ ಗುಡ್ ಪಿಕ್ ಫಾರ್ ಅ ವೈಸ್ ಕ್ಯಾಪ್ಟನ್, ಬಟ್ ಲಾರ್ಜರ್ ಮೆಸೇಜ್ ಐ ಆಮ್ ನಾಟ್ ಸೋ ಶೂರ್. ಅಭಿಷೇಕ್ ಶರ್ಮಾ ನಮಗೆಲ್ಲರಿಗೂ ಗೊತ್ತು, ಈಸ್ ಅನ್ ಆಬ್ವಿಯಸ್ ಟ್ಯಾಲೆಂಟ್, ಆದರೆ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ ಡೆಫಿನೆಟ್ ಆಗಿ. ಬೈ ಚಾನ್ಸ್ ಈ T20I ಸೀರೀಸ್ ಇವರು ಸೋತಿದ್ರೆ ಇಲ್ಲಿ ಇಂಡಿಯಾನಲ್ಲಿ, ದೆನ್ ದ ಗೌತಮ್ ಗಂಭೀರ್ ಲೆಡ್ ಕೋಚಿಂಗ್ ಸ್ಟಾಫ್ ಕುಡ್ ಹ್ಯಾವ್ ಸಮ್ ಇಶ್ಯೂಸ್, ಕುಡ್ ಬಿ ಅಂಡರ್ ಲಾಟ್ ಮೋರ್ ಸ್ಕ್ರೂಟಿನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಸೊ T20I ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ, ಮತ್ತೆ ಪುನಃ ಏನೋ ಒಂದು ಸ್ವಲ್ಪ ಚೇಂಜಸ್ ತಗೊಂಡ್ಬಂದಿದ್ದಾರೆ. ಆಬ್ವಿಯಸ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್. ಸರ್ಪ್ರೈಸಿಂಗ್ ಏನಂದರೆ ಅವ್ರು ಆ್ಯಕ್ಚುಲಿ ಅಕ್ಷರ್ ಪಟೇಲ್ನ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಸ್ ಅ ವೈಸ್ ಕ್ಯಾಪ್ಟನ್ ಓವರ್ ಹಾರ್ದಿಕ್ ಪಾಂಡ್ಯ. ಏನಕ್ಕಂತ ಏನು ರೀಸನ್ಸ್ ಏನು ಕೊಡಲಿಲ್ಲ ಇಷ್ಟವರೆಗೂ, ಆದರೆ ನಾವು ಸ್ವಲ್ಪ ಸ್ಪೆಕ್ಯುಲೇಟ್ ಮಾಡೋಣ ಏನಕ್ಕೆ ಇರ್ಬೋದು ಅಂತ. ಟೂ ರೀಸನ್ಸ್ ವೈ ದಟ್ ಕುಡ್ ಹವ್ ಬಿನ್. ಒನ್ ಕುಡ್ ಬಿ ಹಾರ್ದಿಕ್ ಪಾಂಡ್ಯಗೆ ಥ್ರೂ ಔಟ್ ಇಸ್ ಕರಿಯರ್ ಸ್ವಲ್ಪ ಇಂಜುರಿ ವೋಸ್ ಇದ್ದೇ ಇದೆ, ಸೊ ಅದಕ್ಕೋಸ್ಕರ ಇರ್ಬೋದು. ಮತ್ತು ಅಕ್ಷರ್ ಪಟೇಲ್ದು ಜಾಸ್ತಿ ಇಂಜುರೀಸ್ ಆಗಿಲ್ಲ, ಅವ್ರಿಗೆ ಫ್ರೀಕ್ ಇಂಜುರೀಸ್ ಆಗಿದೆ, ಆದರೆ ಔಟ್ಸೈಡ್ ಆಫ್ ದ್ಯಾಟ್ ರೆಡಿ ಫಿಟ್, ರೆಡಿ ಅವೈಲಬಲ್. ಸೊ ಅದರಿಂದ ಇರ್ಬೋದು. ನನ್ನ ಪ್ರಕಾರ ಹಿಂಗೆ ಡಿಸಿಷನ್ ಮಾಡಿದಾಗ ನೀವು ಸ್ವಲ್ಪ ಬಯಸಸ್ ತೋರಿಸ್ತೀರಾ. ಇಟ್ಸ್ ನಾಟ್ ಲೈಕ್ ಅಕ್ಷರ್ ಡಸಂಟ್ ಡಿಸರ್ವ್ ಇಟ್. ಅಕ್ಷರ್ ಡೆಫಿನೆಟ್ಲಿ ಹ್ಯಾಸ್ ಬಿನ್ ಅ ಕನ್ಸಿಸ್ಟೆಂಟ್ ಪರ್ಫಾರ್ಮರ್. ಯಾವಾಗಾದರೂ ಚಾನ್ಸ್ ಬಂದಾಗ ಆಡಿದಾಗ ಇಂಡಿಯಾಗೋಸ್ಕರ ಈಸ್ ಆಲ್ವೇಸ್ ಪರ್ಫಾರ್ಮ್ಡ್ ಎಕ್ಸೆಪ್ಷನಲಿ ವೆಲ್. ಟಾಪ್ ಪರ್ಫಾರ್ಮರ್ಸ್. ಇನ್ಫ್ಯಾಕ್ಟ್ ಅವರು ಜಡೇಜಾ ಥರ ಪ್ಲೇಯರ್ನ ಪುಷ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಐ ಥಿಂಕ್ ಜಡೇಜಾ ಒನ್ ಆಫ್ ದ ರೀಸನ್ಸ್ ಅವ್ರು ರಿಟೈರ್ಮೆಂಟ್ ತೊಗೊಂಡಿದ್ದು ಈಸ್ ಪರ್ಹ್ಯಾಪ್ಸ್ ಬಿಕಾಸ್ ಅಕ್ಷರ್ ಇಸ್ ಆಲ್ವೇಸ್ at his tail and has always pushed him for that T20I side. He's a great player, very good player, good fielder, very good bowler, can bowl with a new ball for 6 overs nalli, so makes a huge difference when a player can do that. And he has been exceptional with the bat jothe ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. in my opinion a good pick for a vice captain, but larger message I'm not so sure. Did Hardik Pandya deserve to lose vice captaincy? No, I don't think so. I think he's been a solid performer in the opportunities he's gotten to lead the Indian team. 16 ಮ್ಯಾಚ್ ಲೀಡ್ ಮಾಡಿದ್ದಾರೆ ಇಂಡಿಯನ್ ಟೀಮ್ನ T20Is ನಲ್ಲಿ. ಅದರಲ್ಲಿ 11 ಮ್ಯಾಚ್ ಗೆದ್ದಿದ್ದಾರೆ. ಮತ್ತು ODIs ನಲ್ಲೂ ಲೀಡ್ ಮಾಡಿದ್ರು ಆಸ್ ಕ್ಯಾಪ್ಟನ್. ಅಲ್ಲೂ ಅವರು ಎಷ್ಟು ಮ್ಯಾಚ್ ಗೆದ್ದಿದ್ದಾರಪ್ಪ, ಅವರು 3 ODIsಗೆ ಲೀಡ್ ಮಾಡಿದ್ದಾರೆ, ಅದರಲ್ಲಿ 2 ಗೆದ್ದಿದ್ದಾರೆ, 1 ಸೋತಿದ್ದಾರೆ. ಸೊ ನನ್ನ ಪ್ರಕಾರ ಒಳ್ಳೆ ಕ್ಯಾಪ್ಟನ್ನೇ, ಒಳ್ಳೆ ವೈಸ್ ಕ್ಯಾಪ್ಟನ್ ಆಪ್ಷನು ಸಹ ಕೂಡ. ನೇಚರ್ ನೋಡಿದ್ರೆ ಇಸ್ ವೆರಿ ಹ್ಯಾಪಿ ಇಂಡಿವಿಜುವಲ್, ಯಾವಾಗಲೂ ನಗ್ತಾನೆ ಇರ್ತಾನೆ, ಎಲ್ಲರನ್ನ ಖುಷಿಯಾಗಿ ಇಟ್ಕೋತಾನೆ ಟೀಮಲ್ಲಿ. ಸೊ ನನ್ನ ಪ್ರಕಾರ ಐ ಥಿಂಕ್ ಇಸ್ ಅ ಗುಡ್ ಪಿಕ್, ರಿವಾರ್ಡೆಡ್. ಬಟ್ ಹಾರ್ದಿಕ್ ಪಾಂಡ್ಯನ ತೆಗಿಯೋದು ಈ ಸಮಯದಲ್ಲಿ ಲಾರ್ಜರ್ ಮೆಸೇಜ್, ಐ ಡೋಂಟ್ ಥಿಂಕ್ ಇಟ್ ಸೆನ್ಸ್ ಅ ಗ್ರೇಟ್ ಲಾರ್ಜರ್ ಮೆಸೇಜ್. ದಿನೇಶ್ ಕಾರ್ತಿಕ್ ಕೂಡ ಹೇಳಿದ್ರು, ಐ ಡೋಂಟ್ ಸಿ ಅ ರೀಸನ್ ಯಾಕೆ ಟು ಸ್ಟ್ರಿಪ್ ಪಾಂಡ್ಯ ಆಫ್ ಹಿಸ್ ವೈಸ್ ಕ್ಯಾಪ್ಟನ್ಸಿ, ಯಾಕಂದರೆ ಅವ್ನು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇವ್ ಆಲ್ಸೋ ಒನ್ ಬೈಲ್ಯಾಟ್ರಲ್ಸ್ ವೆನ್ ಹಿ ಹಸ್ ಬಿನ್ ವೈಸ್ ಕ್ಯಾಪ್ಟನ್. ಸೊ ಅವ್ರಿಗೂ ಕ್ಲೂ ಇಲ್ಲ. ನಾವು ಸ್ವಲ್ಪ ಪರ್ಫಾರ್ಮೆನ್ಸಸ್ ತೆಗೆದು ನೋಡಿದ್ರೆ ಹಾರ್ದಿಕ್ ಪಾಂಡ್ಯ ವರ್ಸಸ್ ಅಕ್ಷರ್ ಪಟೇಲ್ T20I ಕ್ರಿಕೆಟ್ನಲ್ಲಿ, ಅಕ್ಷರ್ 66 ಮ್ಯಾಚ್ ಆಡಿದ್ದಾರೆ, 40 ಇನ್ನಿಂಗ್ಸ್, 498 ರನ್ಸ್, ಹೈಯೆಸ್ಟ್ 65, ಆವ್ರೇಜ್ ಆಲ್ಮೋಸ್ಟ್ 20, 142 ಸ್ಟ್ರೈಕ್ ರೇಟ್. ಮತ್ತು ಹಾರ್ದಿಕ್ ಪಾಂಡ್ಯದು 85 ಇನ್ನಿಂಗ್ಸ್ ಆಡಿದ್ದಾರೆ, 1700 ರನ್ಸ್, ಹೈಯೆಸ್ಟ್ 71, 27 ಆವ್ರೇಜು, ಮತ್ತು 141, ಆಲ್ಮೋಸ್ಟ್ 142 ಸ್ಟ್ರೈಕ್ ರೇಟ್. ಸೊ ನೆಕ್ ಆ್ಯಂಡ್ ನೆಕ್. ಬೌಲಿಂಗ್ ನೋಡಿದ್ರೆ ಅಕ್ಷರ್ ಪಟೇಲ್ 65 ಮ್ಯಾಚ್ ಆಡಿದ್ದಾರೆ, 65 ವಿಕೆಟ್ ತೊಗೊಂಡಿದ್ದಾರೆ. ಹಾರ್ದಿಕ್ ಪಾಂಡ್ಯ 108 ಮ್ಯಾಚ್ ಆಡಿದ್ದಾರೆ, 89 ವಿಕೆಟ್ ತೊಗೊಂಡಿದ್ದಾರೆ. ಎಕಾನಮಿ ರೇಟ್ಸ್ ಆಬ್ವಿಯಸ್ಲಿ ಮೋಸ್ಟ್ ಇಂಪಾರ್ಟೆಂಟ್ T20I ಇಕಾನಮಿ ರೇಟ್ಸ್ 7.4 ಅಕ್ಷರ್ ಪಟೇಲ್ದು, 8.7 ಹಾರ್ದಿಕ್ ಪಾಂಡ್ಯದು. ಆದರೆ 4 ವಿಕೆಟ್ ಇವರು 3 ಸಲ ತೊಗೊಂಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಸೊ ಇಫ್ ಯು ಲುಕ್ ಎಟ್ ದ ಪರ್ಫಾರ್ಮೆನ್ಸಸ್, ಐಡ್ ಸೇ ಹಿಂದಿನಲ್ಲಿ ಹೇಳ್ತಾರಲ್ಲ 19-20 ಅಂತ, ಆಸ್ ಫಾರ್ ಎಸ್ ಪರ್ಫಾರ್ಮೆನ್ಸ್ ಇಸ್ ಕನ್ಸರ್ನ್ಡ್ ಇಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸ್ವಲ್ಪ ಕೆಳಗೆ ಮೇಲೆ ಇದೆ, ಆದರೆ ನನ್ನ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಬೋತ್ ಹ್ಯಾವ್ ಬಿನ್ ಪ್ರೂವನ್ ಮ್ಯಾಚ್ ವಿನ್ನರ್ಸ್ ಫಾರ್ ಇಂಡಿಯಾ. ಸೊ ಬಿಸೈಡ್ಸ್ ಇಟ್ ಬೀಯಿಂಗ್ ಅ ಪ್ರೆಫರೆನ್ಸ್, ನನಗೆ ಬೇರೆ ಏನು ಕಾರಣ ಕಾಣ್ತಾ ಇಲ್ಲ ಹಾರ್ದಿಕ್ ಪಾಂಡ್ಯನ ರಿಪ್ಲೇಸ್ ಮಾಡೋಕ್ಕೆ ಅಕ್ಷರ್ ಪಟೇಲಿಂದ. ಸಂಜು ಸ್ಯಾಮ್ಸನ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋದರೆ, he's had an incredible T20I run ಕಳೆದ 10 ಮ್ಯಾಚ್ದಲ್ಲಿ. ಆಲ್ಮೋಸ್ಟ್ ಪ್ಲೇಸ್ ಕಳ್ಕೊತಾ ಇದ್ರು, ಆದರೆ ಕಮ್ಯುನಿಕೇಷನ್ ವಿತ್ ಹಿಮ್
ಫ್ರಮ್ ಸೂರ್ಯಕುಮಾರ್ ಯಾದವ್ ಆ್ಯಂಡ್ ಗೌತಮ್ ಗಂಭೀರ್ ಹ್ಯಾಸ್ ಬಿನ್ ಬ್ರಿಲಿಯಂಟ್. ಆ್ಯಂಡ್ ಅವನಿಗೆ ಆ ಕಾನ್ಫಿಡೆನ್ಸ್ ಸಿಕ್ತು, ಆ ಸೆಕ್ಯೂರಿಟಿ ಸಿಕ್ತು ಹೋಗ್ಬಿಟ್ಟು ಅವ್ನು ಗೇಮ್ ಆಡೋಕ್ಕೆ. ಆ್ಯಂಡ್ ಹಿ ಹ್ಯಾಸ್ ಆಲ್ವೇಸ್ ಫೌಂಡ್ ಇಟ್ ಹಾರ್ಡ್ ಟು ಫೈಂಡ್ ಅ ಪರ್ಮನೆಂಟ್ ಪ್ಲೇಸ್ ಇನ್ ದಿ ಇಂಡಿಯನ್ ಟೀಮ್, ಬಟ್ he proved his worth ನನ್ನ ಪ್ರಕಾರ ಈ T20I ಟೀಮ್ನಲ್ಲಿ ವಿತ್ ಹಿಸ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸಸ್. ಎಸ್ಪೆಷಲಿ ಶ್ರೀಲಂಕಾನಲ್ಲಿ ಜಾಸ್ತಿ ಪರ್ಫಾರ್ಮ್ ಮಾಡಿರಲಿಲ್ಲ, ಆದರೆ ಬಾಂಗ್ಲಾದೇಶ್ ಮೇಲೆ 100 ಹೊಡೆದ್ರು. ಅದಾದಮೇಲೆ ಸೌತ್ ಆಫ್ರಿಕಾಗೆ ಬಂದು ಸೌತ್ ಆಫ್ರಿಕಾನಲ್ಲಿ 5 ಮ್ಯಾಚ್ನಲ್ಲಿ 2 ಶತಕ ಬಾರಿಸಿದ್ರು, ವಿಚ್ ವಾಸ್ ಅಮೇಝಿಂಗ್. ಆ್ಯಂಡ್ ಐ ಥಿಂಕ್ ದಟ್ he sealed his spot in this team for the next 1 year at least. And all this is thanks to ಸೂರ್ಯಕುಮಾರ್ ಯಾದವ್ ಮತ್ತು ಗೌತಮ್ ಗಂಭೀರ್. ಸ್ವಲ್ಪ ಒನ್ ಡೇ ಟೀಮ್ನಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾತುಕತೆ ನಡೀತಾ ಇದೆ ಅಬೌಟ್ ಅವರು ಇವ್ರಿಗೆ ಆಡಿಲ್ಲ ಅಂತ, ಯಾರೋ ಅವರು ಕೇರಳಗೋಸ್ಕರ ಆಡಿಲ್ಲ ಅಂತ, ಅವೈಲಬಲ್ ಮಾಡ್ಕೊಳ್ಳಿಲ್ಲ ಅವ್ರಿಗೋಸ್ಕರ ಅಂತ ಸ್ವಲ್ಪ ಸ್ಪೆಕ್ಯುಲೇಷನ್ ಇದೆ. ಅವ್ರ ಪ್ರೆಸಿಡೆಂಟ್ ಕಡೆ ಕೂಡ ಏನೋ ಮಾತುಕತೆ ಆಯಿತು, ಅವರು ಸ್ವಲ್ಪ ಇಂಟರ್ವ್ಯೂ ಕೊಟ್ಟರು, ದಟ್ ಕಮ್ಯುನಿಕೇಷನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಸಂಜು ಸ್ಯಾಮ್ಸನ್ ಕಡೆಯಿಂದ. ಸೊ ನಡೀತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ದಟ್ ಈಸ್ ಕೈಂಡ್ ಆಫ್ ಅಫೆಕ್ಟೆಡ್ ಐ ಥಿಂಕ್ ಹಿಸ್ ಸ್ಪಾಟ್ in the one day side. But as far as T20I is concerned, I think right now for the next 6 months at least is untouchable. And if he performs badly, I feel like he'll still be a part of the side for the next 1 year at least, because I think when he comes good, he's a match winner. All eyes on Mohammad Shami. Mohammad Shami ವಾಪಸ್ ಬರ್ತಾ ಇದ್ದಾರೆ. He comes and becomes a frontline option along with ಹರ್ಷದೀಪ್ ಸಿಂಗ್ ತುಂಬ ಚೆನ್ನಾಗಿ ಲೀಡ್ ಮಾಡ್ತಾರೆ ಈ ಟೀಮ್ನನ್ನು ಹೊಸ ಬಾಲ್ ಜೊತೆ. ಆದರೆ ಅವ್ರ ಜೊತೆ ಮೊಹಮ್ಮದ್ ಶಮಿ ಬಂದಾಗ becomes a dangerous pair. ಮೊಹಮ್ಮದ್ ಶಮಿ ಆ್ಯಕ್ಚುಲಿ T20I ಸೀರೀಸ್ಗೆ ಫೋಕಸ್ ಮಾಡಿಬಿಟ್ಟು ಅದರಲ್ಲಿ ವಾಪಸ್ ಬರಬೇಕು ಅಂತ ಇತ್ತವ್ರಿಗೆ. ಇನ್ಫ್ಯಾಕ್ಟ್ ಮುಷ್ತಾಕ್ ಅಲಿನೂ ಆಡಿದ್ರು. ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ಆಡಿಲ್ಲ ಸಿನ್ಸ್ ದ 2023 ಫೈನಲ್, ಸೊ ವರ್ಲ್ಡ್ ಕಪ್ ಫೈನಲ್. ಅಲ್ಲಿಂದ ಅವ್ರು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನೇ ಆಡಿಲ್ಲ. ಸೊ ಇಟ್ ವಿಲ್ ಬಿ ಅ ಗ್ರೇಟ್ ಕಮ್ ಬ್ಯಾಕ್ ಫಾರ್ ಹಿಮ್. ಮತ್ತು ಹೋಮ್ ವೆನ್ಯೂನಲ್ಲೇ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ, ಕೋಲ್ಕತ್ತಾನಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಫೆಮಿಲಿಯರ್ ಗ್ರೌಂಡ್, ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಆಡುತ್ತೆ ಅಂತ, ಹೆಂಗೆ ಸೀಮ್ ಆಗುತ್ತೆ, ಏನು ಮಾಡಬೇಕು ಅಂತ. ರಂಜಿ ಟ್ರೋಫಿ ಕೂಡ ಆಡಿದ್ದಾರೆ, 9 ಮುಷ್ತಾಕ್ ಅಲಿ ಗೇಮ್ ಆಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಈಸ್ ರೆಡಿ ಟು ಲೀಡ್ ದ ಬೌಲಿಂಗ್ ಅಟ್ಯಾಕ್ ಅಲಾಂಗ್ ವಿತ್ ಹರ್ಷದೀಪ್ ಸಿಂಗ್. ಈ 20I ಸೀರೀಸಲ್ಲಿ ಫೋಕಸ್ ಯಾವುದ್ರ ಮೇಲಿರುತ್ತೆ, ಯಾರ ಮೇಲಿರುತ್ತೆ? I think the focus predominantly will be on the young talent. It will start on the 22nd January ಶುರು ಆಗ್ತಿರೋದು, ಈಡನ್ ಗಾರ್ಡನ್ಸ್ನಲ್ಲಿ ಶುರು ಆಗ್ತಿರೋದು. ನಮಗೆ ಎಲ್ಲರಿಗೂ ಗೊತ್ತು, ನನಗೆ ಎಸ್ಪೆಷಲಿ ಗೊತ್ತು ಎಷ್ಟು ಹೈ ಸ್ಕೋರಿಂಗ್ ಇರುತ್ತೆ ಅಂತ. ಡಿಪೆಂಡ್ ಆಗುತ್ತೆ ಯಾವ ಥರ ವಿಕೆಟ್ ಪ್ರಿಪೇರ್ ಮಾಡ್ತಾರೆ ಅಂತ. ಸ್ಲೋ ವಿಕೆಟ್ ಪ್ರಿಪೇರ್ ಮಾಡ್ತಾರಾ, ಅದಾದರೆ ಸ್ವಲ್ಪ ಸೀಮಿಂಗ್ ವಿಕೆಟ್ ಪ್ರಿಪೇರ್ ಮಾಡ್ತಾರಾ, ಹೆಂಗಾದರೂ ಮಾಡ್ಕೊಳ್ಳಿ. ಆದರೆ ಆ ಗ್ರೌಂಡಲ್ಲಿ ರನ್ಸ್ ಯಾವಾಗಲೂ ಬಂದೇ ಬರುತ್ತೆ. ಇಟ್ ಈಸ್ ಜಸ್ಟ್ ದ ವೇ ಇಟ್ ಈಸ್. ಈಡನ್ ಗಾರ್ಡನ್ಸ್ ಲೈಟ್ನಿಂಗ್ ಔಟ್ಫೀಲ್ಡ್ ಅಂದರೆ ಲೈಟ್ನಿಂಗ್ ಔಟ್ಫೀಲ್ಡ್. ನಮಗೆ ಅನ್ಸುತ್ತೆ ಬೆಂಗಳೂರು ಲೈಟ್ನಿಂಗ್ ಔಟ್ಫೀಲ್ಡ್ ಅಂತ, ಬೆಂಗಳೂರಿಗಿಂತ 10x ಲೈಟ್ನಿಂಗ್ ಔಟ್ಫೀಲ್ಡ್ ಈಡನ್ ಗಾರ್ಡನ್ಸ್. ಸೊ ರನ್ಸ್ ಬಂದೇ ಬರುತ್ತೆ ಅನ್ಲೆಸ್ ತುಂಬ ಸೀಮಿಂಗ್ ವಿಕೆಟ್ ಕೊಟ್ಬಿಟ್ಟು ಲೋ ಸ್ಕೋರಿಂಗ್ ಮ್ಯಾಚ್ ಆಗ್ಬೋದು ಅಂತ. ಫೋಕಸ್ ಹ್ಯಾಸ್ ಬಿನ್ ಆಬ್ವಿಯಸ್ಲಿ ಆನ್ ದ ಯಂಗ್ ಟ್ಯಾಲೆಂಟ್. ಶುಭ್ಮನ್ ಗಿಲ್ ಇಲ್ಲ, ಯಶಸ್ವಿ ಜೈಸ್ವಾಲ್ ಇಲ್ಲ, ರಿಷಬ್ ಪಂತ್ ಇಲ್ಲ. ತುಂಬ ಯಂಗ್ಸ್ಟರ್ಸ್ನ ಪಿಕ್ ಮಾಡಿದ್ದಾರೆ ಈ ಟೀಮ್ನಲ್ಲಿ. ಧ್ರುವ್ ಜುರೇಲ್ನ ಪಿಕ್ ಮಾಡಿದ್ದಾರೆ ಆಸ್ ಅ ಸೆಕೆಂಡ್ ವಿಕೆಟ್ ಕೀಪರ್. ತಿಲಕ್ ವರ್ಮಾ ಇಸ್ ದೇರ್ at number 3. ನನ್ನ ಪ್ರಕಾರ ನಂಬರ್ 3 ಐ ಥಿಂಕ್ ಹಿ ಬಿಕಮ್ಸ್ ಒನ್ ಆಫ್ ದ ಪರ್ಮನೆಂಟ್ ಫಿಕ್ಸ್ಚರ್ಸ್. ಎಸ್ಪೆಷಲಿ ಸೌತ್ ಆಫ್ರಿಕಾನಲ್ಲಿ ಪರ್ಫಾರ್ಮೆನ್ಸ್ ಮಾಡಾದ್ಮೇಲೆ ಡೆಫಿನೆಟ್ಲಿ ಬಿಕಮ್ಸ್ ಅ ಪರ್ಮನೆಂಟ್ ಫಿಕ್ಸ್ಚರ್. 140 ಆವ್ರೇಜ್ ಇಟ್ಕೊಂಡಿದ್ದಾರೆ ಸೌತ್ ಆಫ್ರಿಕಾ ಸೀರೀಸ್ನಲ್ಲಿ. ಸೊ ಅವ್ರ ಮೇಲೆ ಸ್ವಲ್ಪ ಡೆಫಿನೆಟ್ ಆಗಿ ಫೋಕಸ್ ಇರುತ್ತೆ. ಇನ್ನೊಬ್ಬರ ಮೇಲೆ ಯಾರು ಫೋಕಸ್ ಇರುತ್ತೆ ಅಂದರೆ ಯಂಗ್ಸ್ಟರ್ ಇಸ್ ಅಭಿಷೇಕ್ ಶರ್ಮಾ. ನಮಗೆಲ್ಲರಿಗೂ ಗೊತ್ತು, ಹೀಸ್ ಅನ್ ಆಬ್ವಿಯಸ್ ಟ್ಯಾಲೆಂಟ್. ಆದರೆ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ ಡೆಫಿನೆಟ್ ಆಗಿ. ಜಾಸ್ತಿ ರನ್ಸು ಹೊಡಿಲಿಲ್ಲ. ಅವ್ರು ನನ್ನ ಪ್ರಕಾರ ಗೇಮ್ ಇದೆ, ಆದರೆ ಅವ್ರ ಗೇಮ್ ಪ್ಲ್ಯಾನ್ ಇನ್ನೂ ಸೆಟ್ ಆಗಿಲ್ಲ. ಅದನ್ನ ಸೆಟ್ ಮಾಡ್ಕೋಬೇಕು. ಹೆಂಗೆ ಗ್ರೌಂಡ್ ಪ್ರಕಾರ, ಪಿಚ್ ಪ್ರಕಾರ, ಆಪೋಸಿಷನ್ ಪ್ರಕಾರ ಅವ್ರು ಒಳ್ಳೆ ಗೇಮ್ ಪ್ಲ್ಯಾನ್ ಸೆಟ್ ಮಾಡಿದ್ರೆ ಐ ಹ್ಯಾವ್ ಅ ಫೀಲಿಂಗ್ ಹಿ ಕ್ಯಾನ್ ಪ್ಲೇ ಫಾರ್ ಅ ಲಾಂಗ್ ಟೈಮ್. ಆದರೆ ಅವ್ರ ಇನ್ಕನ್ಸಿಸ್ಟೆನ್ಸೀಸ್ ಕಂಟಿನ್ಯೂ ಆದರೆ ಡೆಫಿನೆಟ್ಲಿ ಯಶಸ್ವಿ ಜೈಸ್ವಾಲ್ ಇಸ್ ಲೆಫ್ಟಿ ಆಪ್ಷನ್ ಇದ್ದಾರೆ, ಶುಭ್ಮನ್ ಗಿಲ್ ಇದ್ದಾರೆ, ರಿಷಬ್ ಪಂತ್ ಕೂಡ ಬಂದು ಓಪನ್ ಮಾಡ್ಬೋದು. ಬಿಕಾಸ್ ಲೆಫ್ಟಿ ವಿತ್ ಸಂಜು ಬೀಂಗ್ ಅ ರೈಟಿ, ಲೆಫ್ಟಿ ಆಪ್ಷನ್ ಬೇಕೇ ಬೇಕು. ಆ್ಯಂಡ್ ಗೌತಮ್ ಗಂಭೀರ್ ಆ್ಯಂಡ್ ಐ ಥಿಂಕ್ ಈವನ್ ಸೂರ್ಯಕುಮಾರ್ ಯಾದವ್ ಪ್ರಿಫರ್ಸ್ ರೈಟ್ ಲೆಫ್ಟ್ ಕಾಂಬಿನೇಷನ್. ಪೊಟೆನ್ಷಿಯಲ್ ಪ್ಲೇಯಿಂಗ್ 11 ಏನು ಕೋಲ್ಕತ್ತಾನಲ್ಲಿ ನನ್ನ ಪ್ರಕಾರ ಪ್ರೆಡಿಕ್ಟೆಡ್ 11 ಹಿಂಗಿರುತ್ತೆ. ಸಂಜು ಸ್ಯಾಮ್ಸನ್ ಆಬ್ವಿಯಸ್ಲಿ, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ನಿತೀಶ್ ಕುಮಾರ್ ರೆಡ್ಡಿ. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಹಿಮ್. ಅಕ್ಷರ್ ಪಟೇಲ್. ಸೊ 8 ಪ್ರಾಪರ್ ಬ್ಯಾಟ್ಸ್ಮನ್ಗಳಿದೆ. ಮತ್ತು ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಶಮಿ, ವರುಣ್ ಚಕ್ರವರ್ತಿ.
ನಿಮಗೆ ಆಲ್ರೆಡಿ ಎಕ್ಸ್ಟ್ರಾ ಸ್ಪಿನ್ನರ್ ಸಿಗುತ್ತೆ ಅಕ್ಷರ್ ಪಟೇಲ್ನಲ್ಲಿ, ಮತ್ತು ನಿಮಗೆ ತಿಲಕ್ ವರ್ಮಾನು ಆಫ್ ಸ್ಪಿನ್ ಹಾಕ್ತಾರೆ, ಸೊ ದಟ್ ಬಿಕಮ್ಸ್ ಎನ್ ಆಪ್ಷನ್. ಅಭಿಷೇಕ್ ಶರ್ಮಾ ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ ಹಾಕ್ತಾರೆ, ಸೊ ದಟ್ ಬಿಕಮ್ಸ್ ಎನ್ ಆಪ್ಷನ್. ಮತ್ತು ಇನ್ನೊಂದು ವಿಷಯ, ಅಕ್ಷರ್ ಪಟೇಲ್ ಆಸ್ ಅ ವೈಸ್ ಕ್ಯಾಪ್ಟನ್ ಏನು ಹೇಳಿದ್ದಾರೆ ಅಂದರೆ, ರೈಟ್ ಫ್ರಮ್ ದ ಸ್ಟಾರ್ಟ್ ಆಫ್ 2024 ಕಮ್ಯುನಿಕೇಷನ್ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇಂಡಿಯನ್ ಟೀಮ್ಗೆ. ಓಪನರ್ಸ್ ಫಿಕ್ಸ್ಡ್ ಆಗಿರುತ್ತೆ, ಅದಾದಮೇಲೆ ನಂಬರ್ 3 to ನಂಬರ್ 7 or 8 ಎಲ್ಲರೂ ಫ್ಲೆಕ್ಸಿಬಲ್ ಇರ್ತಾರೆ. ಯಾವ ಕಾಂಬಿನೇಷನ್ ಬರುತ್ತೆ, ಮ್ಯಾಚ್ ಅಪ್ಸ್ ಏನಿರುತ್ತೆ ಅದ್ರ ಪ್ರಕಾರ ಅವ್ರನ್ನ ಪುಷ್ ಮಾಡ್ತಾರೆ ಬ್ಯಾಟಿಂಗ್ ಆರ್ಡರ್ನಲ್ಲಿ. ಐ ಥಿಂಕ್ ದ್ಯಾಟ್ ಈಸ್ ದಿ ಇಂಡಿಯನ್ ಸ್ಕ್ವಾಡ್. ನೋಡೋಣ, ನನ್ನ ಪ್ರಕಾರ ಇಂಡಿಯಾನಲ್ಲಿ ಆಡ್ತಾ ಇದ್ದಾರೆ, ನನ್ನ ಪ್ರಕಾರ ಡಾಮಿನೇಟ್ ಮಾಡ್ತಾರೆ, ಆ್ಯಂಡ್ ಡೆಫಿನೆಟ್ಲಿ ಈ ಸೀರೀಸ್ನ ಗೆಲ್ತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಸ್ಕೋರ್ ಲೈನ್ ಅಂತ ಅದನ್ನು ಫಸ್ಟ್ ಮ್ಯಾಚ್ ಆದಮೇಲೆ ಹೇಳ್ತೀನಿ. ಓವರ್ ಆಲ್ ಇಂಡಿಯಾ 22 ಮ್ಯಾಚ್ ಗೆದ್ದಿದ್ದಾರೆ 26 ಮ್ಯಾಚ್ಗಳಲ್ಲಿ 2024ನಲ್ಲಿ. ಸೂರ್ಯಕುಮಾರ್ ಯಾದವ್ ಹ್ಯಾಸ್ ಬಿನ್ ಲೀಡಿಂಗ್ ದ ಟೀಮ್ ಬ್ಯೂಟಿಫುಲಿ. ಬೈ ಚಾನ್ಸ್ ಈ T20I ಸೀರೀಸ್ ಇವರು ಸೋತಿದ್ರೆ ಇಲ್ಲಿ ಇಂಡಿಯಾನಲ್ಲಿ, ದೆನ್ ದ ಗೌತಮ್ ಗಂಭೀರ್ ಲೆಡ್ ಕೋಚಿಂಗ್ ಸ್ಟಾಫ್ ಕುಡ್ ಹ್ಯಾವ್ some issues, could be under lot more scrutiny. ಆಲ್ರೆಡಿ ನ್ಯೂಜಿಲೆಂಡ್ ಆದಮೇಲೆ BGT ಆದಮೇಲೆ ತುಂಬ ಸ್ಕ್ರೂಟನೈಸೇಷನ್ ಆಗ್ತಾ ಇದೆ, ತುಂಬ ರೂಲ್ಸ್ಗಳು ಬಂದಿದೆ. ಆದರೆ ಈ ಸೀರೀಸ್ ಅವ್ರು ಗೆಲ್ಲಿಲ್ಲ ಅಂದರೆ ಪ್ರೆಷರ್ ಬರ್ಬೋದು ಅವ್ರ ಮೇಲೆ. ಲಾಟ್ ಟು ವಾಚ್ ಔಟ್ ಫಾರ್. ಐ ಆಮ್ ರಿಯಲಿ ಎಕ್ಸೈಟೆಡ್. ಸೌತ್ ಆಫ್ರಿಕಲ್ಲಿ ಇದ್ದು ಕೂಡ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಸೀರೀಸ್ನ ಫಾಲೋ ಮಾಡೋಕ್ಕೆ. ಡೆಫಿನೆಟ್ಲಿ ಫಸ್ಟ್ ಮ್ಯಾಚ್ ಆದಮೇಲೆ ಪುನಃ ಮಾತಾಡೋಣ. ಟಿಲ್ ದೆನ್, ಸಿ ಯು ಗೈಸ್, ಟೇಕ್ ಕೇರ್.